ಪುಸ್ತಕಗಳೇ ಯಾರು, ಈ ಪುಸ್ತಕಗಳನ್ನು ಅಧ್ಯಯನ ಮಾಡಿದ ಯಾರು? ಈಗ ಒಬ್ಬರೇ ಆತರ ಇಲ್ಲ. ನಮಗೆ ಕೊಡುವಂಥದ್ದು ಅಂದರೆ ಚಾಣಶಂಕರ್ ರಾವ್ ಅಂತ ನೋಡ್ತೀವಿ. ಈ ಚಾಣಶಂಕರ್ ರಾವ್ ಏನು ಮಾಡಿದ್ರು ಅಂತಂದ್ರೆ 4 ಚಾಪ್ಟರ್ನ ಮತ್ತು 3 ಚಾಪ್ಟರ್ನ ಅಧ್ಯಯನ ಮಾಡಿದ್ರು. ಯಾವುದ್ರಲ್ಲಿ ಅಂದರೆ ಒಂದು ಪರಿಚಯಾತ್ಮಕ ಸಮಾಜಶಾಸ್ತ್ರದ ಪರಿಚಯವನ್ನು ನೋಡಿದರೆ, ತದನಂತರ ಮೂಲ ಪರಿಕಲ್ಪನೆಗಳನ್ನು ನೋಡ್ತೀವಿ. ಈ ಮೂಲ ಪರಿಕಲ್ಪನೆಗಳಲ್ಲಿ ಸಮಾಜವನ್ನ ಹಾಗೂ ಸಮುದಾಯವನ್ನ ಹಾಗೂ ಸಂಘ ಸಂಸ್ಥೆಯನ್ನು ಮತ್ತು ಸಾಮಾಜಿಕ ಸಂರಚನೆಯನ್ನು ನೋಡ್ತೀವಿ. ತದನಂತರ ಲಾಸ್ಟ್ ಕಾನ್ಸೆಪ್ಟ್ ಯಾವ್ದಪ್ಪ ಅಂತಂದ್ರೆ ಪಾತ್ರ ಮತ್ತು ಅಂತಸ್ತನ್ನ ಅಧ್ಯಯನ ಮಾಡಿದ್ದಾರೆ. ಓಕೆನಾ? ತದನಂತರ ಸಂಸ್ಕೃತಿ ಅಂದರೆ ಏನು, ಸಂಸ್ಕೃತಿಯ ಮೂಲಾಂಶಗಳು, ಸಂಸ್ಕೃತಿಯ ಲಕ್ಷಣಗಳು, ಸಂಸ್ಕೃತಿಯ ವಿಧಗಳಂತಿದೆ, ಭೌತ ಸಂಸ್ಕೃತಿ ಮತ್ತು ಅಭೌತ ಸಂಸ್ಕೃತಿ. ಆ ಅಂಶ ಈ ವಿಚಾರ ಇದರಲ್ಲಿ ಇಲ್ಲ, ನೋಡಿದ್ದೀರಾ? ಹಾಗಾಗಿ ಏನ್ ಮಾಡ್ಬೇಕಂತಂದ್ರೆ ಇದೇ ಬುಕ್ಕಲ್ಲಿ ಇನ್ನೊಂದು ತರ ಆತರ ಬರೆದಿದ್ದಾರೆ. ಅವರೇ ಚಾಣಶಂಕರ್ ರಾವ್ ಇದರಲ್ಲಿ ಇದೆ. ಭೌತ ಮತ್ತು ಅಭೌತ ಸಂಸ್ಕೃತಿ ಸಂಬಂಧಪಟ್ಟಂತೆ ಪ್ರತಿಯೊಂದು ಅಂಶ ಇದರಲ್ಲಿ ಇದೆ. ಓಕೆನಾ? ಇಲ್ಲಿ 2 ಚಾಪ್ಟರ್ ಸಂಬಂಧಪಟ್ಟಂತೆ ಈ ಸುಬ್ರಹ್ಮಣ್ಯ ಬಂದಿರುವಂತಹ ಸಮಾಜದ ಮೂಲ ತತ್ವಗಳು ಇದ್ರಾಗಾದ್ರೂ ನೋಡ್ಬೇಕು. ತದನಂತರ ಸಾಮಾಜಿಕ ಸ್ತರವಿನ್ಯಾಸ ಮತ್ತು ಸಾಮಾಜಿಕ ಚಲನೆ ಅನ್ನೋ ಪುಸ್ತಕ ಇದೆ. ಯಾರು ಬರೆದಿರೋದಂದ್ರೆ ಚಾಣಶಂಕರ್ ರಾವ್ ಬರೆದಿರೋದು. NEP ಅಂತ ರೂಪಗಳು, ಸಾಮಾಜಿಕ ಚಲನೆಗಳು, ತದನಂತರ ಸಾಮಾಜಿಕ ನಿಯಂತ್ರಣ ಅಂತ. ಆ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಈ ಪುಸ್ತಕವನ್ನು ರೆಫರ್ ಮಾಡಬೇಕಾಗುತ್ತೆ. ಸರಿನಾ? ಯಾವುದು? ಸಾಮಾಜಿಕ ಸ್ತರವಿನ್ಯಾಸ ಮತ್ತು ಸಾಮಾಜಿಕ ಚಲನೆ. ಈ 2 ಕ್ವಶನ್ 20 ಅಂಕದ ಪ್ರಶ್ನೆ ಆಗಿರೋದ್ರಿಂದ ನಾವೇನ್ ಮಾಡ್ಬೇಕಂತಂದ್ರೆ ಈ ಪುಸ್ತಕವನ್ನು ಅಧ್ಯಯನ ಮಾಡಬೇಕು. ಪ್ರತಿಯೊಂದು ವಿಚಾರದಲ್ಲಿ ಇದರಲ್ಲಿದೆ. ಈ ಒಂದು ಕಬಾರ್ಡ್ ನೋಡಿ ಪುಸ್ತಕ ಇಲ್ಲ ಸರ್ ಅಂತ ಅನ್ನೋದು ತಪ್ಪಲ್ಲ. ಸರಿನಾ? ನೀವು ಫಸ್ಟ್ ಇಯರಿಗೆ ಈ 2 ಪುಸ್ತಕಗಳನ್ನ ಅಧ್ಯಯನ ಮಾಡಿ. ಸರಿನಾ? ಎಷ್ಟು ಸಿಕ್ತು? 4 ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಸಿಕ್ತು. ಹಾಗಾದ್ರೆ 5ನೇ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಯಾವ ಪುಸ್ತಕ ತಗೋಬೇಕು ಸರ್ ಅಂತಂದ್ರೆ 5ನೇ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಸಮಾಜಶಾಸ್ತ್ರದ ಮೂಲ ತತ್ವಗಳು, PS ನಾಗಮೂರಿ ಅಂತ. ಸಮಾಜಶಾಸ್ತ್ರದ ಮೂಲ ತತ್ವಗಳು. ಟೈಟಲ್ ಒಂದಿರುತ್ತೆ, ಕಾನ್ಸೆಪ್ಟ್ ಮಾತ್ರ ಚೇಂಜ್ ಮಾಡಿರ್ತಾರೆ. ಸರಿನಾ? ಒಂದೇ ಆಧಾರದಲ್ಲಿ 6 ಪುಸ್ತಕಗಳನ್ನು ಬರೆಯಿರಿ. ಹಾಗಾಗಿ ಸಮಾಜಶಾಸ್ತ್ರದ ಮೂಲ ತತ್ವಗಳು PS ನಾಗಮೂರಿ. ಈ ಫಸ್ಟ್ ಇಯರ್ ಏನ್ ಮಾಡಿದ್ರೆ ಅಂತಂದ್ರೆ ಈ 3 ಪುಸ್ತಕಗಳನ್ನ ಅಧ್ಯಯನ ಮಾಡಿ. ಈ ತರ ನೀವು ಅಧ್ಯಯನ ಮಾಡಿದ್ರೆ ಯಾವ ಕಾರಣಕ್ಕೂ ಕೂಡ ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗೋ ಚಾನ್ಸಸ್ ಇರೋದಿಲ್ಲ. ಸರಿನಾ? ಸಮಾಜಶಾಸ್ತ್ರದ ವಿದ್ಯಾರ್ಥಿಗಳು ಏನಿದ್ದಾರೆ ಈ 3 ಪುಸ್ತಕಗಳನ್ನ ಅಧ್ಯಯನ ಮಾಡತಕ್ಕಂಥ. ಅರ್ಥ ಆಯ್ತಾ? ನಮ್ಮ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಕವರ್ಗಳು ಇದ್ದಾವೆ. ಈ ಕವರಲ್ಲಿ ಪ್ರತಿಯೊಂದು ಪುಸ್ತಕ ಇದೆ. ಸರಿನಾ? ಪ್ರಥಮ ವರ್ಷಕ್ಕೆ ಸಂಬಂಧಪಟ್ಟಂತೆ ಈ ಪುಸ್ತಕಗಳು ಸಮಾಜಶಾಸ್ತ್ರದ ಮೂಲ ತತ್ವಗಳು ಇದೆ, ಕವರ್ 1. ತದನಂತರ ಸೆಕೆಂಡ್ ಸೆಮಿಸ್ಟರ್ಗೆ ಭಾರತೀಯ ಸಮಾಜದ ಅಧ್ಯಯನ ಇಲ್ಲಿದೆ. ಇನ್ನು 3rd ಸೆಮಿಸ್ಟರ್ಗೆ ಬಂದ್ರೆ ನಾವು ಇಲ್ಲಿ ಬರ್ತೀವಿ ಡೈರೆಕ್ಟ್ ಆಗಿ. 3rd ಸೆಮಿಸ್ಟರ್ಗೆ ಬಂದ್ರೆ ಸಾಮಾಜಿಕ